ಕಳೆದ 10 ವರ್ಷದಿಂದ ಜಿಎಸ್ ಶಿವರುದ್ರಪ್ಪ ಕಾವ್ಯ ಸೌರಭ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ವರ್ಷವೂ ಮಾರ್ಚ್ 3ರಂದು ಶಿವರುದ್ರಪ್ಪ ಜನ್ಮದಿನಾಚರಣಾ ಪ್ರಯುಕ್ತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ನಗರದ ಕರ್ನಾಟಕ ಸಂಘದ ಭವನದಲ್ಲಿ ನಡೆಯಲಿದ್ದು, ಈ ಹಿಂದೆ ಜಿಎಸ್ಎಸ್ ಕವಿತೆಗಳ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವರುದ್ರಪ್ಪ ಪ್ರತಿಷ್ಠಾನದ ಪ್ರಮುಖರಾದ ವಿನಯ್ ಶಿವಮೊಗ್ಗ ಮಾಹಿತಿ ನೀಡಿದರು. ಜಿಎಸ್ಎಸ್ ಪುರಸ್ಕಾರವನ್ನ ನಾವು ನಾಡಿನ ಖ್ಯಾತ ಗಾಯಕ ಮಲೆನಾಡಿನ ಹೆಮ್ಮೆ ಗತ್ತಿಕೆರೆ ರಾಘಣ್ಣ ಕೋನ ರಾಘವೇಂದ್ರ ಅವರಿಗೆ ಜಿಎಸ್ಎಸ್ ಪ್ರತಿಷ್ಠಾನದಿಂದ ಕೊಡಮಾಡ್ತಾ ಇದ್ದೀವಿ. ಜಿಎಸ್ಎಸ್ ಪುರಸ್ಕಾರ ಪ್ರತಿ ಸರಿ ಒಬ್ರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧಕರಿಗೆ, ಇನ್ನೊಂದು ವರ್ಷ ಸಂಗೀತ ಕ್ಷೇತ್ರದ ಸಾಧಕರಿಗೆ ಕೊಡುವಂತ ಒಂದು ಪರಿಪಾಠ. ಈ ಬಾರಿಯ ಜಿಎಸ್ಎಸ್ ಪುರಸ್ಕಾರ ಗತ್ತಿಕೆರೆ ರಾಘಣ್ಣ ಅವರಿಗೆ, ನಾಡಿನ ಹಿರಿಯ ಗಾಯಕ 90ರ ಹರೆಯದ ರಾಘಣ್ಣ ಅವರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಲೆನಾಡಿನಲ್ಲಿ ಕಾವ್ಯ ಗೀತೆಯ ಮೂಲಕ ಹೆಸರಾದವರು, ರಾಜ್ಯಾದ್ಯಂತ ಹೆಸರು ಮಾಡ್ತಕ್ಕಂಥ ಹಿರಿಯ ಕಲಾವಿದರು. ಅವರಿಗೆ ಈ ಬಾರಿಯ ಜಿಎಸ್ಎಸ್ ಪುರಸ್ಕಾರ ನಾವು ನೀಡ್ತಾ ಇದೀವಿ. ಇದರ ಅಂಗವಾಗಿ ಜಿಎಸ್ಎಸ್ ಅವರ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ಪ್ರಕೃತಿ ಕುರಿತಾದಂತ ಭಾವಗೀತೆಯ ಸಮೂಹ ಗಾಯನ ಸ್ಪರ್ಧೆಯನ್ನ ನಾವು ಏರ್ಪಡಿಸಿದ್ವಿ. ಬಹಳ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಅದರ ವಿಜೇತರಿಗೂ ಅಂದಿನ ದಿನ ಬಹುಮಾನ ವಿತರಣೆ ಇರುತ್ತೆ. ಹಾಗೂ ಗತ್ತಿಕೆರೆ ರಾಘಣ್ಣ ಅವರ ಸುಪುತ್ರಿಯರಾದ ಶ್ರೀದೇವಿ ಹಾಗೂ ಸುಮಿತ್ರಾ ಅವರು ಜಿಎಸ್ಎಸ್ ಅವರ ಕವಿತೆಗಳನ್ನ ಅವತ್ತು ಹಾಡ್ತಾ ಇದ್ದಾರೆ. ಡಿ.ಎಸ್. ಶಂಕರ್ ಮೂರ್ತಿ ಅವರು ಮಾಜಿ ವಿಧಾನ ಪರಿಷತ್ ಸಭಾಪತಿಗಳು, ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ಶ್ರೀ ಪ್ರೊಫೆಸರ್ ಎಚ್.ಆರ್. ಶಂಕರನಾರಾಯಣ ಶಾಸ್ತ್ರಿ ಅವರು ಕರ್ನಾಟಕ ಸಂಘದ ಅಧ್ಯಕ್ಷರು, ಹಾಗೂ ಶ್ರೀ ಎಸ್.ಎನ್. ಜ್ಯೋತಿ ಪ್ರಕಾಶ್ ಅವರು ಬಸವೇಶ್ವರ ವೀರಶೈವ ಸಮಾಜದ ಅಧ್ಯಕ್ಷರು, ಅವರು ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಪ್ರೊಫೆಸರ್ ಕಿರಣ್ ದೇಸಾಯಿ ಅವರು ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಈಶ್ವರನವರು ಅವರಿರ್ತಾರೆ. ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಗೆಲ್ಲರಿಗೂ ಗೊತ್ತಿದೆ. ಈ ವರ್ಷ ನಾವು ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಾರಿಗೂ ಸಹ ಈ ಗೌರವ ಅನ್ನೋದು ಇರೋದಿಲ್ಲ. ಈ ಪ್ರತಿಷ್ಠಾನದ ವತಿಯಿಂದ ವಿಶೇಷವಾಗಿ ಈ ಜಿಎಸ್ಎಸ್ ಪುರಸ್ಕಾರ ಏನ್ ಮಾಡ್ತೀವಿ ಅವ್ರಿಗೆ ಮಾತ್ರ ಆ ಒಂದು ಫಲಕದೊಂದಿಗೆ ನಗದು ಪುರಸ್ಕಾರವನ್ನ ನೀಡಲಾಗ್ತದೆ. ಪ್ರತಿ ವರ್ಷ ಮಾಧ್ಯಮದವರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಸಾರ್ವಜನಿಕರಿಗೂ ಸಹ ಈ ಬಗ್ಗೆ ಹೆಚ್ಚು ಕಾಳಜಿ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಈ ನಿಟ್ಟಿನಲ್ಲಿ ಇತ್ತೀಚೆಗಂತೂ ತುಂಬಾನೇ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಎಲ್ಲರೂ ಸಹ ಸ್ಪಂದಿಸ್ತಾ ಇದ್ದಾರೆ.